ಬೆಳಗಾವಿ ಜಿಲ್ಲೆಯ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಒತ್ತಾಯಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ನೇತೃತ್ವದಲ್ಲಿ ಸಾರ್ವಜನಿಕರು ಸಂಸದರಿಗೆ ಹಾಗೂ ತಹಶೀಲ್ದಾರರ ಮೂಲಕ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ BU ಭೈರಕ್ತಾರ್ ಅವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಮದುರ್ಗ ವತಿಯಿಂದ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಬೇಡಿಕೆಗಾಗಿ ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ. ಅಲ್ಲದೆ ರೈಲ್ವೆ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರುಗಳಿಗೂ ಮನವಿ ಕೊಡಲಾಗಿದೆ. ಆದರೂ ಇನ್ನೂವರೆಗೂ ಕೂಡ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ. ರಾಮದುರ್ಗ ತಾಲೂಕಿನಲ್ಲಿ 2 ಸಕ್ಕರೆ ಕಾರ್ಖಾನೆಗಳಿವೆ, ನೇಕಾರರು ಸೀರೆ ನೇಯುವುದೂ ಇವೆ. ಅಲ್ಲದೆ ರೈತರು ತಮ್ಮ ಬೆಳೆಗಳನ್ನು ದೂರದ ನಗರಗಳಿಗೆ ಸಾಗಿಸಲು ಮತ್ತು ಇಲ್ಲಿ ಪ್ರವಾಸಿ ಸ್ಥಾನಗಳಾದ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ, ಮುಳ್ಳೂರು ಶಿವನಮೂರ್ತಿ, ಶಬರಿಕೊಳ್ಳ, ಕಲ್ಲೂರ ಸಿದ್ದೇಶ್ವರ, ಹೂವಿನ ಕೊಳ್ಳ, ರಾಮೇಶ್ವರ ಕೊಳ್ಳ, ಮೇಗುಂಡೇಶ್ವರ ಕೊಳ್ಳ, ಐತಿಹಾಸಿಕ ರಾಮದುರ್ಗ ಕೋಟೆ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರವಾಸಕ್ಕೆ ಬರುತ್ತಾರೆ. ಜೊತೆಗೆ ಇಲ್ಲಿರುವ ಜನ ಬೇರೆ ಬೇರೆ ರಾಜ್ಯಗಳ ಜೊತೆ ವ್ಯವಹಾರಗಳನ್ನು ಮಾಡುತ್ತಾರೆ. ಅದಕ್ಕಾಗಿ ರಾಮದುರ್ಗ ಪಟ್ಟಣಕ್ಕೆ ರೈಲು ಮಾರ್ಗ ಅತಿ ಅವಶ್ಯವಿದ್ದು ಬೇಗನೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಮಾಡಿಸಿಕೊಡಬೇಕು ಎಂದು ಜಗದೀಶ್ ಶೆಟ್ಟರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ BU ಭೈರಕ್ತಾರ್, ಬಸವರಾಜ್ ಗುರೆಡ್ಡಿ, ದಾದಾಪೀರ್ ಕೆರೂರ್, ಸೋಹಿಲ್ ಭೈರಕ್ತಾರ್, ನ್ಯಾಯವಾದಿಗಳಾದ SB ಪಾಟೀಲ್, MG ಸೋರಿ, GB ಅಮಟೂರ್, ಸಲೀಂ ಕೆರೂರ್, ಸದ್ದಾಂ ಮೊಕಾಶಿ, BH ಬನೆನ್ನವರ್, ಸಾತಪ್ಪ ಹುರಕಡ್ಲಿ, ಪರ್ವೇಜ್ ಬನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ. ಇವತ್ತು ಈ ಭಾಗದಲ್ಲಿ ಸಹಿತ ರೈಲ್ವೆ ಸಂಪರ್ಕ ಆಗಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಸವದತ್ತಿ ಪಕ್ಕದಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದೆ, ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಸವದತ್ತಿಗೂ ರೈಲ್ವೆ ಸಂಪರ್ಕ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಅದ್ರ ಜೊತೆಗೆ ರಾಮದುರ್ಗಕ್ಕೂ ಆ ಸಂಪರ್ಕ ಬರಲಿಕ್ಕೆ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ನಾನು ಕಳೆದ ಬಾರಿ ಮೊದಲ ಅಧಿವೇಶನ ಹೋದಾಗ ನಮ್ಮ ರೈಲ್ವೆ ಸಚಿವರನ್ನು ಭೇಟಿಯಾಗಿ ಇವತ್ತು ಈ ರೀತಿ ಹೊಸ ರೈಲ್ವೆ ಮಾರ್ಗ ಹಾಕಲಿಕ್ಕೆ ಪ್ರಸ್ತಾವನೆಯನ್ನು ನಾನು ಈಗಲೇ ರೈಲ್ವೆ ಮಿನಿಸ್ಟರ್ ವೈಷ್ಣವಿ ಅವರಿಗೆ ಮತ್ತು ಸೋಮಣ್ಣವರಿಗೆ ಕೊಟ್ಟಿದ್ದೇನೆ. ಬಹುಶಃ ಪತ್ರಿಕೆಯಲ್ಲಿ ಬಂದು ನೀವು ನೋಡಿದ್ದೀರಿ. ಮತ್ತು ಅದಕ್ಕೆ ಒಂದು ಡೈರೆಕ್ಷನ್ ಕೊಡಿಸಿದ್ದೀನಿ ನಮ್ಮ GMಗೆ, ರೈಲ್ವೆ ನೈಋತ್ಯ ವಲಯ GMಗೆ ಒಂದು ಡೈರೆಕ್ಷನ್ ಕೊಡಿಸಿ ಇದ್ರ ಬಗ್ಗೆ ಒಂದು ಸರ್ವೆ ಮಾಡಿ ಇಮಿಡಿಯೇಟ್ಲಿ ಒಂದು ಸರ್ವೆ ರಿಪೋರ್ಟ್ ಕೊಡಬೇಕು ಅನ್ನುವಂಥದ್ದು ಒಂದು ಡೈರೆಕ್ಷನ್ ಕೊಡಿಸಿದ್ದೇನೆ. ಆ ರೀತಿ ಒಂದು ಸರ್ವೆ ರಿಪೋರ್ಟ್ ಬಂತಂದರೆ ಅವಾಗ ಈ ಹೆಚ್ಚುವರಿಯಾಗಿ ಬಜೆಟನ್ನು ಸ್ಯಾಂಕ್ಷನ್ ಮಾಡಿ ಈ ಭಾಗಕ್ಕೆ ರೈಲ್ವೆ ಸಂಪರ್ಕ, ರೈಲ್ವೆ ಲೈನ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ರೀತಿ ಎಲ್ಲೆಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯ ಆಗಬೇಕು ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ.